ಹೌದು, ಇದು ಒಂದು ಈಗ ದೇಶವ್ಯಾಪ್ತಿ ಚರ್ಚೆ ಆಗ್ತಕ್ಕಂತಹ ವಿಚಾರ ಆಗಿದೆ. ಹೌದು, ನಿನ್ನೆ ಒಂದು ಭಾಳ ಡಿಸ್ಟರ್ಬಿಂಗ್ ಘಟನೆ ಏನಂದರೆ, ನಮ್ಮ ಕೇಂದ್ರ ಸರ್ಕಾರದಲ್ಲಿ ನೀಟ್ನ ಪೇಪರ್ ಸೋರಿಕೆಯ ಘಟನೆ ಆದ ನಂತರ ಇದು ಒಂದು ದೇಶವ್ಯಾಪ್ತಿ ಹೋರಾಟಗಳು ನಡೀತಾ ಇದೆ. ಹೋರಾಟಕ್ಕೆ ಬೆಂಬಲವಾಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ನಿನ್ನೆ ನವದೆಹಲಿಯಲ್ಲಿ ಒಂದು ಪ್ರಧಾನಮಂತ್ರಿಗಳ ಮನೆ ನಿವಾಸ ಮುಂದೆ ಪ್ರತಿಭಟನೆ ಮಾಡಿದರು. ಬಟ್ ಆ ಟೈಮಲ್ಲಿ, ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಯುವಕರನ್ನು ಮತ್ತು ಹೋರಾಟಗಾರರನ್ನು ಮತ್ತು ಪ್ರತಿಪಕ್ಷದ ನಾಯಕರನ್ನು ನಡೆಸಿಕೊಂಡ ರೀತಿ ಭಾಳ ಖಂಡನೀಯ. ಅಂದರೆ ಅವರು ಏಕಾಏಕಿ ಏನೋ ಒಂದು ತಪ್ಪು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ದಮನಕಾರಿ ರೀತಿಯಲ್ಲಿ ಅನುಸರಿಸಿ ಅವ್ರನ್ನೆಲ್ಲ ತುಂಬಿಕೊಂಡು ಹೋಗಿ ನೆನ್ನೆ ಬಂಧನ ಮಾಡಿದರು. ಅದು ಸರಿಯಾದ ವಿಚಾರ ಅಲ್ಲ. ಯಾಕಂದರೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮುಂಚಿನಿಂದಾನು ಸುಮಾರು ಒಂದೂವರೆ ತಿಂಗಳಾಯಿತು ನೀಟು ಪೇಪರ್ ಸೋರಿಕೆ ಆಗಿ. ಅಂದಿನಿಂದ ದೇಶದ ಪ್ರಧಾನಿಗಳು ಕೂಡ ಅದನ್ನು ಕಿವಿಗೆ ಹಾಕೊಳ್ಳಿಲ್ಲ, ಯಾರೂ ಆ ವಿಚಾರ ಪ್ರಸ್ತಾಪನೆ ಮಾಡಲಿಲ್ಲ. ಅದನ್ನು ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ್ರು. ಈಗ ಅದು ಒಂದು ದೊಡ್ಡ ಮಟ್ಟಕ್ಕೆ ಹೋದಾಗ ಇದು ವ್ಯವಸ್ಥಿತ ಪಿತೂರಿ, ಪ್ರತಿಪಕ್ಷಗಳು ಈ ಕಾಕ್ರೋಚ್ ಪಾರ್ಟಿಯವ್ರ ಜೊತೆ ಸೇರ್ಕೊಂಡು ಇದನ್ನು ಹುನ್ನಾರ ಮಾಡ್ತಾರೆ. ಖಂಡಿತ ಇದು ಹುನ್ನಾರ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕಂದರೆ ಇದೇ ಯುವಕರು ಯಾರು ಈ ದಿನ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ನೀಟ್ ಪೇಪರ್ ಸೋರಿಕೆ ಮತ್ತು ವಿದ್ಯಾರ್ಥಿಗಳಾಗಿರೋ ತೊಂದರೆ ವಿಚಾರವಾಗಿ ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ, ಇದೇ ಯುವಕರು ಈ ಹಿಂದೆ ಅಣ್ಣಾ ಹಜಾರೆ ಅವರು ದಿಲ್ಲಿಯಲ್ಲಿ ಹೋರಾಟ, ಅವಾಗ ಯು ಪಿ ಎ ಸರ್ಕಾರ ಇತ್ತು, ಸರ್ಕಾರಗಳು ಬೇರೆ ಇತ್ತು. ಯು ಪಿ ಎ ಸರ್ಕಾರ ಇದ್ದಾಗ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದಾಗ ಇದೇ ಯುವಕರಿದ್ದರು. ಅವತ್ತು ಆ ಯುವಕರು ದೇಶಭಕ್ತರಾಗ್ತಾರೆ. ಈ ದಿನ ಇಂತಹ ಒಂದು ಘಟನಾವಳಿಗಳು, ಇಂಥ ಸಂದರ್ಭದಲ್ಲಿ ಅದೇ ಯುವಕರು ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ಖಂಡಿತ ಏನೊಂದು ಬೆಳವಣಿಗೆ ಆಗ್ತಿದೆ, ಇದು ಸರಿಯಾದ್ದಲ್ಲ. ಕೂಡಲೇ ನಮ್ಮ ಕೇಂದ್ರ ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಗಳು, ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು. ಯಾಕಂದರೆ ಅದು ಪಶ್ಚಾತ್ತಾಪದ ರೀತಿಯಲ್ಲಿ ಅದು ನಡಿಬೇಕು. ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ತಪ್ಪಾದಾಗ ಅದನ್ನು ಹಿಂದೆ ನೈತಿಕ ಹೊಣೆ ಹೊತ್ತು ಹಿಂದೆ ಎಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು ರಾಜೀನಾಮೆ ಕೊಡ್ತಿದ್ದರು. ಇವತ್ತು ಆ ರೀತಿ ಆಗಬೇಕು. ಮತ್ತು ಈ ನೀಟ್ ವ್ಯವಸ್ಥೆ ಏನಿದೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ, ಒಂದು ಹೊಸ ರೀತಿಯ ಚಿಂತನೆಯಲ್ಲಿರ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮ್ ವ್ಯವಸ್ಥೆಗಳು ಬಂದರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ನನ್ನ ಭಾವನೆ. ಕೆಲವೊಂದು ವಿದ್ಯಾರ್ಥಿಗಳು ಈ ಸೋರಿಕೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರೋದು ಸಾಧಿಸಿಲ್ಲ. ಹೌದೌದು, ಇದು ನೋಡಿ, ಈ ವಿಚಾರದಲ್ಲಿ ನೀಟ್ ಸೋರಿಕೆ ಸುಮ್ಮನೆ ಒಂದು ಹಗರಣವಾಗಿ ಮುಚ್ಚೋಗಿರೋ ಒಂಥರ. ಸಾಕಷ್ಟು ಜನ ಎಳೆಯ ವಯಸ್ಸಿನಲ್ಲಿ ಯಾರು ಈ ದೇಶದಲ್ಲಿ ಮುಂದೆ ವೈದ್ಯರಾಗಬೇಕಂತ ಆಸೆ ಇಟ್ಕೊಂಡು ವರ್ಷಾನುಗಟ್ಟಲೆ ಶ್ರಮ ಹಾಕಿ ಓದಿದ್ದಾರೆ, ಅವರಿಗೆ ಒಂಥರ ಭ್ರಮ ನಿರಸನವಾಗಿದೆ. ಅಂದರೆ ಅವ್ರು ಬರ್ತಕ್ಕಂಥ ಪತ್ರಿಕೆಯನ್ನೇ ಮಾರಾಟ ಆಗಿ ಸೋರಿಕೆಯಾಗಿ ಅಂತ ಪರೀಕ್ಷೆ ರದ್ದತಿಯಾದಾಗ ಅವ್ರ ಭಾಳ ನೋವಾಗಿದೆ, ಪೋಷಕರಲ್ಲೂ ಭಾಳಷ್ಟು ಆತಂಕ ಆಗಿದೆ. ಮತ್ತು ಇಂದಿನ ಸಂದರ್ಭದಲ್ಲಿ ಯುವಕರಲ್ಲಿ ಅಂತ ಹಿಂದಿನ ದಿನಗಳಂತ ಆತ್ಮಸ್ಥೈರ್ಯ ಇಲ್ಲ, ಕುಗ್ಗೋಗ್ಬಿಡ್ತಾರೆ. ಆ ಸಮಯದಲ್ಲಿ ಧೈರ್ಯ ಹೇಳ್ತಕ್ಕಂಥ ಕೆಲಸ ಸರ್ಕಾರನೂ ಮಾಡಲಿಲ್ಲ. ಆ ಘಟನೆ ಆಗಿದ್ದು 2-3 ದಿವಸದಲ್ಲಿ ನಿರಂತರವಾಗಿ ಸುಮಾರು 19 ಜನ ಈ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಭಾಳ ಖಂಡನೀಯ. ಇಂಥದ್ದು ಈ ದೇಶದಲ್ಲಿ ಆಗಬಾರ್ದು. ಇದನ್ನು ಎಲ್ಲರೂ ಪಕ್ಷಾತೀತವಾಗಿ ಪೋಷಕರು ಈ ಹೋರಾಟದಲ್ಲಿ ಧುಮುಕಬೇಕು. ಇದಕ್ಕೊಂದು ತಾರ್ಕಿಕ ಅಂತ್ಯ ತೆಗೆದುಕೊಳ್ಳೇಬೇಕು ಅಂತ ನಾನು ಈ ಕೂಡಲೇ ಮನವಿ ಮಾಡ್ತೇನೆ. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮುಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್, ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ, ಆದರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ, ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.